ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ನಮ್ಮೆಲ್ಲರ ಹಿರಿಯರು, ಈ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು ಆತ್ಮೀಯರಾದಂಥ ಪುಟ್ಟರಾಜಣ್ಣವರೇ, ಈ ಜಿಲ್ಲೆಯ ಮತ್ತೊಬ್ಬರು ಸಚಿವರಾದ ಮಾಜಿ ಸಚಿವರಾದಂಥ ಹಿರಿಯರಾದಂಥ DC ತಮ್ಮಣ್ಣ ಅವರೇ, KR ಪೇಟೆ ಕ್ಷೇತ್ರದ ನಮ್ಮ ಜಿಲ್ಲೆಯ ಏಕೈಕ ಶಾಸಕರಾದಂಥ ಸ್ನೇಹಿತರಾದಂಥ ಮಂಜುನಾಥ್ ಅವರೇ, ಮಂಡ್ಯ ಜಿಲ್ಲೆಯ ಅಧ್ಯಕ್ಷರಾದಂಥ D ರಮೇಶ್ರವರೇ, ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರು ಮತ್ತು ಆತ್ಮೀಯ ಸ್ನೇಹಿತರಾದಂಥ JK ಕೃಷ್ಣಾರೆಡ್ಡಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮಾಜಿ ಶಾಸಕರೇ, ಮಾಜಿ ಹಿರಿಯರೇ, ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳೇ, ಆತ್ಮೀಯರೇ, ಬಂಧುಗಳೇ, ಈಗಾಗಲೇ ಪುಟ್ಟರಾಜಣ್ಣವರು ತಾವು ಪ್ರಾಸ್ತಾವಿಕವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮವನ್ನು 15 ದಿನಗಳಿಂದ ಆಯೋಜನೆ ಮಾಡ್ತಾ ಇದ್ದಾರೆ, ಪ್ರಿಪ್ರೇಷನ್ ತಯಾರು ಮಾಡ್ತಾರೆ 15 ದಿನದಿಂದ. ನಾವು 1.5 ಗಂಟೆ 2 ಗಂಟೆ ಕೂತ್ಕೊಳ್ತಕ್ಕಂಥ ಕನಿಷ್ಠ ಸೌಜನ್ಯವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. 15 ದಿನದಿಂದ ಪ್ರಯತ್ನ ಮಾಡಿದಂಥ ಪುಟ್ಟರಾಜಣ್ಣವರ ಶ್ರಮ ವ್ಯರ್ಥ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ನಿಮ್ಮೆಲ್ರಿಗೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. 1-2 ಅವರು 2 ಗಂಟೆ ತಾವು ಕೂತ್ಕೊಂಡು ಗಣ್ಯರ ವಿಚಾರಗಳನ್ನು ತಾವೆಲ್ಲರೂ ಕೂಡ ಅವಲೋಕಿಸ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಪ್ರತಿಫಲ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಅವರು ಶ್ರಮ ಪಟ್ಟಿದ್ದಾರೆ. ಸಂವಿಧಾನ ಬರೀಬೇಕಾದ್ರೆ ನನ್ನ ಜನ ಮತ್ತು ಈ ದೇಶದ ಜನಕ್ಕೆ ಅತ್ಯುತ್ತಮವಾದಂಥ ಸಂವಿಧಾನವನ್ನು ನಾನು ಬರೆದು ಕೊಡ್ತಾ ಇದ್ದೇನೆ. ಇದರಿಂದ ಈ ಜನತೆ, ನಮ್ಮ ಭಾರತ ದೇಶದ ಜನತೆ ಭಾಳ ಸಂತೋಷವಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕಿದಾಗಲೆಲ್ಲ ಬೇರೆ ಕ್ಷೇತ್ರಗಳನ್ನು ಬಿಟ್ಟು ನನ್ನ ಕ್ಷೇತ್ರ ಚೆನ್ನಾಗಿರಬೇಕು, ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಮಂತ್ರಿ ಆದಾಗ, ಸಂಸದರಾದಾಗ, ಶಾಸಕರಾದಾಗ ಯಾವಾಗಲೂ ಕೂಡ ಈ ತಾಲೂಕು ಅಭಿವೃದ್ಧಿ ಕಾಣಬೇಕು ಅಂತೇಳಿ ಅಭಿವೃದ್ಧಿ ಪರವಾಗಿಯೇ ಸದಾ ಚಿಂತನೆ ಮಾಡತಕ್ಕಂಥ ಏಕೈಕ ನಾಯಕ ಯಾರಾದರೂ ಇದ್ರೆ ಅದು ಶ್ರೀಮಾನ್ ಪುಟ್ಟರಾಜ್ ಅವರು ಅಂತಕ್ಕಂಥದ್ದನ್ನ ನಾವೆಲ್ಲ ಪಾಂಡುಪುರದ ಜನ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ಹೌದು, ನಾವು ಸೋತಿದ್ದೀವಿ. ನಮ್ಮ KR ಪೇಟೆ ಶಾಸಕರೊಬ್ಬರು ಬಿಟ್ಟು ನಾವೆಲ್ಲ ಸೋತಿದ್ದೀವಿ 6 ಜನ. ಪಾಪ ಅವ್ರೇನೋ ಭಾಳ ಖುಷಿ ಪಡ್ತಿದ್ದಾರೆ, ಕಾಂಗ್ರೆಸ್ನವರು ಖುಷಿ ಪಡ್ಲಿ, ಗೆದ್ದಿರೋರಲ್ಲ, ಅದ್ರ ಬಗ್ಗೆ ನಮ್ಗೆ ಚಿಂತನೆ ಇಲ್ಲ. ಆದರೆ ಕುಮಾರಣ್ಣವರು ಅವರ ಕೈ ಕೆಳಗಡೆ ನಾವು ಕೆಲಸ ಮಾಡಿರ್ತಕ್ಕಂಥವ್ರು, ನಾವು ಈ ಜಿಲ್ಲೆಗೆ ಏನೇನು ಕ್ಷೇತ್ರಗಳಿಗೆ ಕೊಡುಗೆ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನ ಇವತ್ತು ನಿಮ್ಮ ಕಣ್ಣು ಮುಂದೆ ಇದೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಅವಲೋಕಿಸಿದ್ದೀರಿ. ಎಲ್ಲರಿಗೂ ಕೂಡ ಅದು ಗೊತ್ತಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ದುದ್ದ ಹೋಬಳಿಲಿ ಎಷ್ಟು ಸಾವಿರ ಕೋಟಿ ಇವತ್ತು ಈ ಕ್ಷೇತ್ರದಲ್ಲಿ ನೀರಾವರಿಗೆ, ಸಣ್ಣ ನೀರಾವರಿ ಇಲಾಖೆಯಲ್ಲಿ ಎಷ್ಟು ಸಾವಿರ ಕೋಟಿ ಕೆಲಸವನ್ನು ಮಾಡಿದ್ದಾರೆ. ನೀರಾವರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಹಲವಾರು ರಸ್ತೆಗಳನ್ನು ನಿರ್ಮಾಣ ಮಾಡಿ, ಹಲವಾರು ಕಾಲುವೆಗಳನ್ನು ಪುನರ್ ನಿರ್ಮಾಣ ಮಾಡಿ, ಹಲವಾರು ಶಾಲೆಗಳನ್ನು, ಕಾಲೇಜುಗಳನ್ನು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು, ಇವತ್ತು ವಿದ್ಯಾರ್ಥಿ ನಿಲಯಗಳನ್ನು, ಹೆಣ್ಣು ಮಕ್ಕಳ ಶಾಲೆಯನ್ನು, ಕ್ರೀಡಾಂಗಣವನ್ನು, ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಈ ತಾಲೂಕನ್ನು ಇವತ್ತು ಜಿಲ್ಲೆಯಲ್ಲೇ ಮಾದರಿ ತಾಲೂಕಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥವರು ನಮ್ಮೆಲ್ಲರ ಪ್ರೀತಿಯ ನಾಯಕರು, ಏಕೈಕ ನಾಯಕರು, ಮಾಜಿ ಸಚಿವರು ಸನ್ಮಾನ್ಯ ಪುಟ್ಟರಾಜಣ್ಣ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ನಾಯಕರು ದೇವೇಗೌಡ ಸಾಹೇಬರು ಈಗಲೂ ಸಂಸತ್ನಲ್ಲಿ ನೀರಾವರಿ ಬಗ್ಗೆ ಚಿಂತನೆ ಮಾಡಿ ಭಾಷಣ ಮಾಡ್ತಾರೆ ಅಂದರೆ ಅದು ಮಂಡ್ಯ ಜಿಲ್ಲೆಯ ಜನರ ಪರವಾಗಿ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಸಂಸತ್ನಲ್ಲಿ ನೀರಾವರಿ ಬಗ್ಗೆ ಅವರು ಪ್ರಸ್ತಾಪ ಮಾಡಕ್ಕೆ ಶುರು ಮಾಡ್ತಾರೆ ಅಂದರೆ ಅದ್ರ ಹಿಂದೆ ಮಂಡ್ಯ ಜಿಲ್ಲೆ ಇದೆ ಅನ್ನೋದನ್ನ
ನಾವೆಲ್ಲರೂ ಕೂಡ ಅರ್ಥ ಮಾಡ್ಕದೆ ಹೋದ್ರೆ ಇವತ್ತು ಈ ಜಿಲ್ಲೆ ಇವತ್ತು ದೇವೇಗೌಡಜಿ ಅವ್ರಿಗೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕುಮಾರಣ್ಣವ್ರು ಹೇಳ್ತಾರೆ ಮೇಕೆದಾಟ ಆಗಬೇಕು. ಮೇಕೆದಾಟ ಆದರೆ ಮಳವಳ್ಳಿ ಕ್ಷೇತ್ರಕ್ಕೆ ವಿಶೇಷವಾದಂಥ ಅನುಕೂಲಗಳಾಗ್ತವೆ. ಹಿನ್ನೀರು ನಮ್ಮ ತಾಲೂಕಿಗೆ ಬರ್ತದೆ ಅಂತಕ್ಕಂಥದ್ದು ನಮ್ಮ ಬ್ಯಾಕ್ ವಾಟ್ರ್. ಇವತ್ತು ಮೇಕೆದಾಟಿನ ಹಿನ್ನೀರು ಮಳವಳ್ಳಿಗೆ ಬರುತ್ತದೆ ಅಂತ ಚಿಂತನೆ ಮಾಡಬೇಕಾಗಿದೆ. ಅದಕ್ಕಾಗಿ ಮೇಕೆದಾಟನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಕೂಡ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣನ ಇವತ್ತು ಕಲ್ಪನೆ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ವಿಶೇಷವಾಗಿ ಮಾತನಾಡ್ತಾರೆ. ಅವ್ರಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡಿ ಮುಂದೊಂದು ದಿನ ಭವಿಷ್ಯದ ನಾಯಕನಾಗಿ ದೇಶದಲ್ಲಿ ರಾಜ್ಯದಲ್ಲಿ ರೂಪುಗೊಳ್ಳಲಿಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು. ಇವತ್ತು ಪಾಂಡುಪುರ ತಾಲೂಕಿನ ಈ ಜಿಲ್ಲೆಯ ಮಹಾಜನತೆಯ ಈ ರಾಜ್ಯದ ಜನರ ಆಶೀರ್ವಾದ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಕರ್ನಾಟಕ, ಜೈ ಮಂಡ್ಯ. ನಮಸ್ಕಾರ, ಧನ್ಯವಾದಗಳು.